ಇನ್ನು ದಿಲೀಪ್ ರಾಜ್ ಅವರ ಬಗ್ಗೆ ಬಂದಿರುವಂಥ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಅವ್ರಿಗೆ ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ. ಈಗ ಅವರ ಸ್ನೇಹಿತನು ಕೂಡ ಹೃದಯಘಾತದಿಂದಲೇ ಕೊನೆಯುಸಿರೆಳೆದಿರುವಂಥದ್ದು ಒಂದು ದುರಂತ ಅಂತಲೇ ಹೇಳ್ಬೋದು. ಈಗ ಅವರು ದಿಲೀಪ್ ರಾಜ್ ಅವರು ಸಾವನ್ನಪ್ಪಿ ಇನ್ನೂ 3-4 ದಿನ ಕಳೆದಿಲ್ಲ. ಇದೇ ಸಂದರ್ಭದಲ್ಲಿ ಇಂದು ಮುಂಜಾನೆ 2:15 ಸುಮಾರಿನಲ್ಲಿ ಅವರ ಆಪ್ತ ಸ್ನೇಹಿತ ಮತ್ತು ಹಿಟ್ಲರ್ ಕಲ್ಯಾಣದಲ್ಲಿ ಎರಡನೇ ನಾಯಕನಾಗಿ ಕೂಡ ಅಭಿನಯಿಸಿದಂತಹ ಅದ್ಭುತವಾದಂಥ ಕಲಾವಿದ ಕೇವಲ 28ನೇ ವಯಸ್ಸಿಗೆ ಕೊನೆಯುಸಿರೆಳೆದಿದ್ದಾರೆ. ಇತ್ತೀಚೆಗೆ ಕಾಂತಾರ 2ನಲ್ಲೂ ಕೂಡ ಅವರು ಕಾಣಿಸಿಕೊಂಡಿದ್ದರು. ಅವರೇ ಬೇರೆ ಯಾರಲ್ಲ, ರಾಕೇಶ್ ಪೂಜಾರಿ ಅವರು. ಇನ್ನು ಕಾಮಿಡಿ ಕಿಲಾಡಿಗಳಲ್ಲಿ ಕೂಡ ಫೇವರೇಟ್ ನಟರಾಗಿದ್ದರು ರಕ್ಷಿತಾ ಪ್ರೇಮ್ ಅವರಿಗೆ. ಇನ್ನೂ ಆ ನಟ ಈಗ ಅಲ್ಲಿ ಕೂಡ ನಿಧನರಾಗಿರೋದು. ರಕ್ಷಿತಾ ಅವರು ಕೂಡ ಕಂಪನಿಯನ್ನು ಹಿಡಿದಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿಗಳು ಸೀಸನ್ 1ರಲ್ಲಿ ಕೂಡ ಇವರು ವಿನ್ನರ್ ಕೂಡ ಆಗಿ ಬಂದಂಥವರು. ನಂತರ ಹಿಟ್ಲರ್ ಕಲ್ಯಾಣದಲ್ಲಿ ಕೂಡ ಪ್ರಮುಖವಾದ ಪಾತ್ರನೇ ಇವರಿಗೆ ಒದಗಿ ಬಂತು. ಸದ್ಯ ಇದು ಅದ್ಭುತವಾದ ನಟ ಮತ್ತು ಎಲ್ಲರಿಗೂ ಗಿಚ್ಚಿ ಗಿಲಿಲಿ ಕಾರ್ಯಕ್ರಮ, ಕಾಮಿಡಿ ಕಿಲಾಡಿಗಳಲ್ಲೆಲ್ಲ ನಗಿಸಿ ಎಲ್ಲರಿಗೂ ರಂಜಿಸ್ತಿದ್ದಂಥ ನಟ ದಿಲೀಪ್ ರಾಜ್ ಅವರ ಸ್ನೇಹಿತ ಇದೀಗ ಅವರು ಕೂಡ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಇವರ ಆತ್ಮಕ್ಕೆ ಕೂಡ ಶಾಂತಿ